ಕರ್ನಾಟಕದ ಸಿರಿಸಿಯ 58 ವರ್ಷದ ಗೌರಿ ನಾಯಕ್ ಅವರು ಕುಡಿಯುವ ನೀರಿನ ಕೊರತೆ ಇರುವ ಅಂಗನವಾಡಿಗಾಗಿ ಒಂಟಿಯಾಗಿ ಬಾವಿ ತೋಡಲು ಪ್ರಾರಂಭಿಸಿದರು. ಗೌರಿ ಅವರು ತನ್ನ 2 ಮಕ್ಕಳನ್ನು ಬೆಳೆಸಲು ದಿನಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡುತ್ತಿದ್ದರು. ಸ್ಥಳೀಯ ಅಂಗನವಾಡಿ ಕೇಂದ್ರದಲ್ಲಿ ನೀರಿನ ಕೊರತೆಯನ್ನು ಗಮನಿಸಿದಾಗ ಪ್ರತಿದಿನ ಚಿಕ್ಕ ಮಕ್ಕಳು ನೀರಿಗಾಗಿ ಹೋರಾಡುತ್ತಿರುವುದನ್ನು ನೋಡಿ ಬೇಸರಗೊಂಡ ಗೌರಿ ಅವರು ಅಕ್ಷರಶಃ ವಿಷಯಗಳನ್ನು ತನ್ನ ಕೈಗೆ ತೆಗೆದುಕೊಂಡರು. ಕೇವಲ ಗುದ್ದಲಿ ಮತ್ತು ಸಲಿಕೆಯೊಂದಿಗೆ ಅವರು 1 ತಿಂಗಳು ಹೆಚ್ಚು ಕಾಲ ದಣಿವರಿ ಇಲ್ಲದೆ ಕೆಲಸ ಮಾಡಿದರು. ನೀರು ಅಂತಿಮವಾಗಿ ಹೊರ ಬರುವವರೆಗೂ ಸುಮಾರು 36 ದಿನಗಳು ಆಗಿದರು. ಸ್ಥಳೀಯರು ಅವರನ್ನು ಆಧುನಿಕ ಭಗೀರಥಿ ಎಂದು ಪ್ರಶಂಸಿಸಿದರು. ನಂತರ ಅಧಿಕಾರಿಗಳು ಸುರಕ್ಷತೆ ಮತ್ತು ಅನುಮತಿ ಸಮಸ್ಯೆಗಳಿಂದಾಗಿ ಅವರನ್ನು ನಿಲ್ಲಿಸಲು ಕೇಳಿದರು. ಇದು ನಿಯಮಗಳು ಮತ್ತು ಮಾನವೀಯತೆಯ ನಡುವೆ ಚರ್ಚೆಯನ್ನು ಹುಟ್ಟುಹಾಕಿತು. ಯೋಜನೆಯು ಅಡೆತಡೆಗಳನ್ನು ಎದುರಿಸಿದರು. ಅವರ ಪ್ರಯತ್ನವು ಒಬ್ಬ ಮಹಿಳಾ ಶಕ್ತಿ ಎಂದು ಸಾಬೀತುಪಡಿಸಿತು.